ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂಥ ಆತ್ಮೀಯ ವೀಕ್ಷಕರಿಗೆ KSBM ವತಿಯಿಂದ ನಿಮ್ಮೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳು, ಶುಭಾಶಯಗಳು. ಪ್ರಿಯರೇ, ನಾವು ಸತ್ಯವೇದ ಪಾರಾಯಣದ ಈ ತರಗತಿಗಳಲ್ಲಿ 2ನೇ ಭಾಗಕ್ಕೆ ಬಂದಿದ್ದೇವೆ. ಅದು ದೇವರ ರಾಜ್ಯವನ್ನು ಕುರಿತು ಮೊದಲನೆಯ ಭಾಗದಲ್ಲಿ ಇದ್ದಂಥ ಕಾರ್ಯಗಳನ್ನು ನಾವು ಸ್ವಲ್ಪ ಒಂದು ಸಾರಾಂಶವಾಗಿ ಈ ಸಂದರ್ಭದಲ್ಲಿ ನೋಡೋಣ. ಮೊದಲನೇ ಭಾಗದಲ್ಲಿ ದೇವರ ರಾಜ್ಯವನ್ನು ಏದೇನ್ ತೋಟಕ್ಕೆ ಸಮನಾಗಿ ದೇವರ ರಾಜ್ಯವನ್ನು ಉಲ್ಲೇಖಿಸಿ ಅಲ್ಲಿ ಸ್ಥಾಪನೆಯನ್ನು ಮಾಡಿ ಮನುಷ್ಯರನ್ನೇ ಅದರಲ್ಲಿ ಇರಿಸಿದನು. ಆದರೆ ಮನುಷ್ಯನು ತನ್ನ ಒಂದು ಸ್ವಂತ ಚಿಂತನೆಯಿಂದ, ತನ್ನ ಒಂದು ಸ್ವಂತ ಆಲೋಚನೆಗಳಿಂದ, ತನ್ನ ಒಂದು ಸ್ವಂತ ನಡತೆಯಿಂದ ದೇವರ ಮಾತುಗಳನ್ನು ಮೀರಿ ದೇವರಿಂದ ದೂರವಾದ ನಂತರ ನಾವು ನೋಡಿದೋ ಏದೇನ್ ತೋಟದಿಂದ ಬಂದಂಥ ಮನುಷ್ಯನಿಗೆ ಶಾಪವು ಮತ್ತು ಪಾಪವು ಉತ್ಪತ್ತಿಯಾಯಿತು. ಆದರೂ ದೇವರು ಮನುಷ್ಯನ ನಿರಾಕರಿಸದೆ ಹೇಗಾದರೂ ಮತ್ತೆ ತನ್ನ ಒಂದು ರಾಜ್ಯದ ಸಂಕಲ್ಪದಲ್ಲಿ ಸೇರಿಸಬೇಕೆಂಬುದಾಗಿ ಆ ಸಂದರ್ಭಗಳಲ್ಲಿ ದೇವರು ಅನೇಕ ಒಂದು ಮುನ್ಸೂಚನೆಗಳನ್ನು ನಾವು ನೋಡಿದ್ದು. ಈಜಿಪ್ಟ್ ದೇಶದಿಂದ ಇಸ್ರಾಯೇಲನ್ನು ಕರೆತಂದು ಅವರನ್ನು ಯಾಜಕ ರಾಜ್ಯವಾಗಿಯೂ ಪರಿಶುದ್ಧ ಜನಾಂಗವಾಗಿ ಇರಿಸ್ತೇನೆಂಬುದಾಗಿ ಹೇಳಿದ್ದು. ನಂತರದ ದಿನಗಳಲ್ಲಿ ಏಷಾಯನ ಮುಖಾಂತರ, ಎರೇಮಿಯನ ಮುಖಾಂತರ, ದಾನಿಯೇಲನ ಮುಖಾಂತರ ಹೊಸ ರಾಜ್ಯವನ್ನು, ಧರ್ಮೋಪದೇಶವನ್ನು ಅಂತರಂಗದಲ್ಲಿ ಇಡುತ್ತೇನೆ, ಹೃದಯದಲ್ಲಿಡುತ್ತೇನೆ, ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ ದೇವರು ಅನೇಕ ಸುಳಿವುಗಳನ್ನು ಕೊಟ್ಟನು. ಇದನ್ನು ನಾವು ಮೊದಲನೇ ಭಾಗದಲ್ಲಿ ನೋಡಿದ್ದೇವೆ. 2ನೇ ಭಾಗದಲ್ಲಿ ನಾವು ನೋಡುವಂಥ ವಿಚಾರ, ದೇವರ ರಾಜ್ಯವು ಅಲೆಗಳಂತೆ ಬರುವಂಥ ಕಾಲ. ಯಾವ ಕಾಲದಲ್ಲಿ ದೇವರ ರಾಜ್ಯವು ಒಂದು ಅಲೆಗಳಾಗಿ ಅದು ಬಂತು, ಯಾವ ಕಾಲದಲ್ಲಿ ಇದು ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತಂತ ಈ ಒಂದು ಭಾಗ 2ರಲ್ಲಿ, ದೇವರ ರಾಜ್ಯ ಭಾಗ 2ರಲ್ಲಿ ನಾವು ನೋಡೋದಾದರೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಬದುಕಿಸಿದ ಕಾಲದಲ್ಲಿ ಆತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯಲ್ಲಿ ಪ್ರಮುಖ ಅಂಶವೇ ನೋಡಬೇಕಾದ್ರೆ, ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ರಾಜ್ಯವು ಬರಲಿ, ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ ಅಲ್ಲಿ ಶಿಷ್ಯರಿಗೆ ಕಲಿಸಿಕೊಡುತ್ತಾರೆ. ಅಂದರೆ ಉದ್ದೇಶ, ದೇವರ ರಾಜ್ಯವು ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಕಾಲದಲ್ಲಿ ಪ್ರಬಲವಾಗಿ ಈ ಒಂದು ಕಾರ್ಯವು ಸಾರಲ್ಪಟ್ಟಿತು ಅನೇಕ ಕಡೆ. ಆದರೆ ದೇವರ ಚಿತ್ತವನ್ನು ನಾವು ಮಾಡುವಂಥ ಆ ಒಂದು ರಾಜ್ಯದ ವಿಶೇಷತೆಗಳೇನು? ಅನೇಕರು ಅನ್ಕೋತಿರೋದು ಲೌಕಿಕ ರಾಜ್ಯ, ಅದನ್ನು ಭೌತಿಕವಾದ ರಾಜ್ಯ ಎಂಬುದಾಗಿ. ಅಲ್ಲ, ಇದು ಆತ್ಮಿಕವಾದಂಥ ರಾಜ್ಯವಾಗಿದೆ. ಇದನ್ನು ಕುರಿತೇ ಅಲ್ಲಿ ಮಾತನಾಡುತ್ತಾನೆ. ನಾವು ಮತ್ತಾಯನಿಗೆ ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಆ ಸಂದರ್ಭದಲ್ಲಿ ಹೇಳಿಕೊಟ್ಟಂಥ ಈ ಒಂದು ವಾಕ್ಯ ಇದನ್ನು ಹೇಳುತ್ತೆ. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧನೆನಿಸಲ್ಪಡಿರಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಈ ವಾಕ್ಯದ ಅಂಶ, ಯೇಸು ಕ್ರಿಸ್ತನು ದೇವರ ರಾಜ್ಯವು ಬರಬೇಕೆಂಬುದಾಗಿ ಅಲ್ಲಿ ಶಿಷ್ಯರಿಗೆ ಹೇಳುತ್ತಾನೆ. ಅದೇ ಸಮಯದಲ್ಲಿ ಪರಲೋಕದಲ್ಲಿರುವ ತಂದೆಯ ಚಿತ್ತ ಭೂಲೋಕದಲ್ಲಿ ನೆರವೇರಲಿ. ಯಾಕೆಂದರೆ ಏದೇನ್ ತೋಟದಲ್ಲಿ ಸೃಷ್ಟಿ ಮಾಡಿದಂಥ ಮನುಷ್ಯನು ದೇವರ ಚಿತ್ತವನ್ನು ನೆರವೇರಿಸಲಿಲ್ಲ. ನಂತರ ದೇವರಾದಕೊಂಡ ಜನಾಂಗವಾದಂಥ ಇಸ್ರಾಯೇಲರು ದೇವರು ಸಂಪೂರ್ಣವಾಗಿ ಮರೆತರು. ಸೊ ಕಾಲಕ್ಕೆ ಎಲ್ಲರೂ ದೇವರ ಚಿತ್ತವನ್ನು ನೆರವೇರಿಸದೆ ಆ ಒಂದು ದೇವರ ಸನ್ನಿಧಿಯನ್ನು ತಳ್ಳಲ್ಪಟ್ಟರು. ಇಲ್ಲಿ ಯೇಸು ಕ್ರಿಸ್ತನು ಬಂದಂಥ ಕಾಲದಲ್ಲಿ ಆತನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಹೇಳುವಂಥ ಮಾತು, ಪರಲೋಕದಲ್ಲಿರುವ ತಂದೆಯ ಚಿತ್ತವನ್ನು ಭೂಲೋಕದಲ್ಲಿ ನೆರವೇರಲಿ. ಇದು ಮುಖ್ಯವಾದಂಥ ಉದ್ದೇಶ. ದೇವರ ರಾಜ್ಯದ ಉದ್ದೇಶ ಅಂದರೆ, ಪರಲೋಕದಲ್ಲಿರುವ ತಂದೆಯ ಒಂದು ಉದ್ದೇಶವು ಈ ಲೋಕದಲ್ಲಿ ಮನುಷ್ಯರ ಮುಖಾಂತರ ಅದು ಸಿದ್ಧಿಗೆ ಬರಬೇಕು, ಆ ಕಾರ್ಯರೂಪಕ್ಕೆ ಬರಬೇಕೆಂಬುದೇ ದೇವರ ಒಂದು ಚಿಂತನೆಯಾಗಿದೆ. ಮತ್ತಾಯನಿಗೆ ಬರೋ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಈ ಕಾರ್ಯವನ್ನು ಕುರಿತು ನೋಡಬೇಕಾದ್ರೆ, ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಸಾರುವಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಆತನು ಬೋಧನೆ ಮಾಡಿದಂಥ ಕಾರ್ಯ ಏನೆಂದರೆ, 17ನೇ ವಾಕ್ಯ, 4ನೇ ಅಧ್ಯಾಯ 17ನೇ ವಾಕ್ಯ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಯೇಸು ಕ್ರಿಸ್ತನು ತಾನು ಬದುಕಿದಂಥ ಕಾಲದಲ್ಲಿ, ತಾನು ಸುವಾರ್ತೆಯನ್ನು ಸಾರಿದ ಸಂದರ್ಭದಲ್ಲಿ ಪರಲೋಕ ರಾಜ್ಯವು ಸಮೀಪವಾಯಿತು. ಅಂದರೆ ಭಾಳ ಹತ್ತಿರದಲ್ಲಿದೆ, ಭಾಳ ಹತ್ತಿರಕ್ಕಿದೆ ಅಂತ. ಈ ಅಲೆಗಳು ಬರೋಕ್ಕಿಂತ ಅಲೆಗಳು ಬಂದು ಏನಾಗುತ್ತೆ, ದಡವನ್ನು ಸೇರುವಂಥದ್ದಾಗಿದೆ. ಆಗ ಅಲೆಗಳಲ್ಲಿ ಉದ್ಭವ ಆಗ್ತಾ ಇದೆ. ಸೊ ಯೇಸುಕ್ರಿಸ್ತನ ಕಾಲದಲ್ಲಿ ಈ ದೇವರ ರಾಜ್ಯ ಎಂಬ ಅಲೆ ಪ್ರಾರಂಭಿಸೋದಕ್ಕೆ ಶುರುವಾಯಿತು. ಅದರ ಉದಾಹರಣೆಯೇ ಯೇಸು ಕ್ರಿಸ್ತನು ಸಾರಿದಂಥ ಮೊದಲನೇ ಸುವಾರ್ತೆ. ಈ ಲೋಕದಲ್ಲಿ ಆತನು ಸುವಾರ್ತೆ ಸಾರಿದ್ದು, ಪರಲೋಕ ರಾಜ್ಯವು ಸಮೀಪವಾಯಿತು, ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದು ಯೇಸು ಕ್ರಿಸ್ತನ ಪ್ರಪ್ರಥಮ ಬೋಧನೆ, ಪ್ರಥಮ ಉಪದೇಶ
ನೀವು ಎಲ್ಲ ಸುವಾರ್ಥ ಭಾಗಗಳಿಂದ ನೋಡಬಹುದು. ಮತ್ತಾಯ 4ನೇ ಅಧ್ಯಾಯ 17 ವಾಕ್ಯದ ಹೇಳಿದ ಮೇರೆಗೆ ನಾವು ಆತನು ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಆ ಒಂದು ಕಾರ್ಯನ ಕುರಿತು ಇಲ್ಲಿ ಪ್ರಸಂಗಿಸಕ್ಕೆ ಶುರು ಮಾಡ್ತಾನೆ. ನಾವು ಮೊದಲನೇ ಪಾಠದಲ್ಲಿ ನೋಡಿದೆಲ್ಲ ಸುಳಿವು, ಪ್ರವಾದಿಗಳ ಮುಖಾಂತರ ಬರುತ್ತೆ ಅಂತ. ಈಗ ಸಮೀಪದಲ್ಲಿದೆ. 2ನೇ ಭಾಗದಲ್ಲಿ ನೋಡ್ತಾ ಇದ್ದೇವೆ, ದೇವರ ರಾಜ್ಯವು ಸಮೀಪದಲ್ಲಿದೆ. ಸಮೀಪದಲ್ಲಿ ದೇವರ ರಾಜ್ಯವು ನಡೆಯುತ್ತಾ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಆರಂಭದಿಂದಲೂ ಯೇಸು ಕ್ರಿಸ್ತನು ಈ ಒಂದು ಬೋಧನೆಯನ್ನು ಬೋಧಿಸ್ತಾ ಇದ್ದನು. ಮತ್ತಾಯನಿಗೆ ಬರೆದ ಸುವಾರ್ತೆ 12ನೇ ಅಧ್ಯಾಯ 28ರಲ್ಲೂ ಸಹ ಇದೇ ವಿಚಾರವನ್ನು ಯೇಸು ಕ್ರಿಸ್ತನು ಮಾತನಾಡ್ತಾನೆ. ಮತ್ತಾಯ 12:28ರಲ್ಲಿ ಹೇಳ್ತಾನೆ, ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಮತ್ತೆ ಯೇಸು ಕ್ರಿಸ್ತನು ಪುನರಾವರ್ತನೆ ಮಾಡ್ತಾನೆ, ನಾನು ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂದಿದೆ. ಯೇಸು ಕ್ರಿಸ್ತನು ಬದುಕಿದಂಥ ಕಾಲದಲ್ಲಿ ತನ್ನ ಶಿಷ್ಯರಿಗೆ ಆ ಒಂದು ದೇವರ ರಾಜ್ಯವು ಇನ್ನೇನು ಸಮೀಪವಾಗಿದೆ ಎಂಬಂಥ ಬೋಧನೆಯನ್ನು ಅವರಿಗೆ ಆತನು ತಿಳಿಸುತ್ತಾ ಬರ್ತಿದ್ದಾನೆ. ಆತನು ತಿಳಿಸುತ್ತಾ ಆ ಒಂದು ಕಾರ್ಯಗಳನ್ನು ಅವರಲ್ಲಿ ಶಿಷ್ಯರಲ್ಲಿ ಹೇಳ್ತಾ ಇದ್ದಾನೆ. ಆ ಶಿಷ್ಯರಿಗೆ ಹೇಳುವಂಥ ಸಂದರ್ಭದಲ್ಲಿ ನಾವು ನೋಡುತ್ತೇವೆ, ದೇವರ ರಾಜ್ಯವು ಬಹಳ ಸಮೀಪದಲ್ಲಿದೆ. ಯಾಕೆ? ಯೇಸು ಕ್ರಿಸ್ತನ ಪ್ರಥಮ ಬೋಧನೆಯ ದೇವರ ರಾಜ್ಯವನ್ನು ಕುರಿತು ಅಥವಾ ಪರಲೋಕ ರಾಜ್ಯವನ್ನು ಕುರಿತು, ಇದು ಭೂಮಿಗೆ ಬರುವಂಥದ್ದು ಎಂಬುದಾಗಿ ಯೇಸು ಕ್ರಿಸ್ತನು ತಾನು ಇದ್ದ ಕಡೆಗಳೆಲ್ಲ ಇದನ್ನು ಹೇಳ್ತಾ ಇದ್ದಾನೆ. ಅನೇಕ ಜನರು ಈ ಒಂದು ರಾಜ್ಯವು ಭೌತಿಕವಾದ ರಾಜ್ಯ ಎಂಬುದಾಗಿ ಬಹಳ ದಿನಗಳಿಂದ ಕಾಯ್ತಾ ಇದ್ದರು. ಆದರೆ ಯೇಸು ಕ್ರಿಸ್ತನು ಹೇಳುವಂಥ ರಾಜ್ಯಗಳು ಬಹಳ ಒಂದು ಆತ್ಮಿಕ ಸಂಬಂಧಪಟ್ಟಿದ್ದು, ಆತ್ಮ ಸಂಬಂಧವು ಉಂಟಾಗಿದ್ದು. ಆತನು ತನ್ನ ಸೇವೆಯ ಕಾಲದಲ್ಲಿ ಅದನ್ನೇ ಮಾಡುತ್ತಿದ್ದನು. ಆದರೆ ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾನೆ, ಅಲ್ಲಿ ಅನೇಕ ಕಡೆ ರಾಜ್ಯವು ಸಮೀಪಿಸಿತು ಅಂತ ಹೇಳುತ್ತಾ ಇನ್ನೂ ಒಂದು ಕಡೆ ಬಹಳ ಪ್ರಾಮುಖ್ಯವಾದ ವಿಷಯವನ್ನು ದೇವರ ರಾಜ್ಯವನ್ನು ಕುರಿತು ಯೇಸು ಕ್ರಿಸ್ತನು ಮಾತನಾಡ್ತಾನೆ. ಅದೇನೆಂದರೆ, ಮಾರ್ಕನಿಗೆ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಮಾರ್ಕ 9ನೇ ಅಧ್ಯಾಯ 1ನೇ ವಾಕ್ಯ ಧ್ಯಾನಿಸುವಾಗ ಅಲ್ಲಿ ಹೇಳ್ತಾನೆ, ಮತ್ತು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರೋಳಿಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಹೇಳಿದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ತನ್ನ 12 ಜನ ಅಪೊಸ್ತಲರ ಮಧ್ಯದಲ್ಲಿ, ಅನೇಕ ಜನರ ಮಧ್ಯದಲ್ಲಿ ಈ ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ಏನೆಂದರೆ, ದೇವರ ರಾಜ್ಯವು ಬರುವ ತನಕ ಇಲ್ಲಿ ನಿಂತಿರೋ ಕೆಲವರು ಮರಣ ಹೊಂದುವುದಿಲ್ಲ, ಅದನ್ನು ನೋಡದೆ ಮರಣ ಹೊಂದುವುದಿಲ್ಲ. ಅದರ ಅರ್ಥ, ಇಂದಿನವರೆಗೂ ಯಾವ ಅಪೊಸ್ತಲನು ಬದುಕಿಲ್ಲ. ಎಲ್ಲ ಅಪೊಸ್ತಲರು ಮೊದಲನೇ ಶತಮಾನದಲ್ಲಿ ತಮ್ಮ ಒಂದು ದೇಹ ತ್ಯಾಗವನ್ನು ಮಾಡಿ ದೇವರ ಸಾಕ್ಷಿಗಳಾಗಿ ಲೋಕವನ್ನು ಬಿಟ್ಟು ಹೋದರು. ಆದರೆ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ದೇವರ ರಾಜ್ಯವು ಪ್ರಬಲವಾಗಿ ಬರುವುದನ್ನು ನೋಡುವ ತನಕ ಇಲ್ಲಿರುವರು ಮರಣ ಹೊಂದುವುದಿಲ್ಲ. ನಿಶ್ಚಯವಾಗಿಯೂ ಯೇಸು ಕ್ರಿಸ್ತನಲ್ಲಿದ್ದಂಥ ಅಪೊಸ್ತಲರು ಬದುಕಿದ್ದ ಕಾಲದಲ್ಲಿಯೇ ಈ ಒಂದು ದೇವರ ರಾಜ್ಯವು ಪ್ರಬಲವಾಗಿ ಬಂತು. ಅದು ಹೇಗೆ ಬಂತು, ಯಾವ ರೀತಿ ಬಂತು, ಯಾರ ಮುಖಾಂತರ ಪ್ರಾರಂಭ ಆಯಿತು, ಅದನ್ನು ನಾವು ಮುಂದಿನ ತರಗತಿಗಳಲ್ಲಿ ನಿಮಗೆ ಕೂಲಂಕುಷವಾಗಿ, ಸಂಕ್ಷಿಪ್ತವಾಗಿ, ವಿವರವಾಗಿ ನಾವು ತಿಳಿಸ್ತೇವೆ. ಆದರೆ ಇಲ್ಲಿ ನಾವು ನೋಡುವಂಥ ಕಾರ್ಯ, ದೇವರ ರಾಜ್ಯವು ಅಲೆಗಳಂತೆ ಬರುತ್ತಿದೆ. ಯಾವ ಅಲೆ? ಯೇಸು ಕ್ರಿಸ್ತನ ಈ ಬೋಧನೆ, ಯೇಸು ಕ್ರಿಸ್ತನ ಸ್ವಾರ್ಥ ಸೇವೆಯಲ್ಲಿ ಪ್ರಮುಖವಾದ ಒಂದು ಉದ್ದೇಶ, ಯೇಸು ಕ್ರಿಸ್ತನ ಇಟ್ಟುಕೊಂಡಂಥ ಪ್ರಮುಖವಾದ ಕಾರ್ಯ ಏನೆಂದರೆ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ರಾಜ್ಯವು ಸಮೀಪಿಸಿತು. ಇದನ್ನು ಕುರಿತೇ ಆತನು ಹೆಚ್ಚೆಚ್ಚಾಗಿ ಮಾತನಾಡ್ತಾ ಇದ್ದಾನೆ. ಇಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳ್ತಾನೆ, ಈ ರಾಜ್ಯವನ್ನು ನೋಡುವ ತನಕ ಇಲ್ಲಿ ನಿಂತಿರುವ ಕೆಲವರು ಮರಣ ಹೊಂದುವುದಿಲ್ಲ ಎಂಬುದಾಗಿ. ಅದರ ಅರ್ಥ, ದೇವರ ರಾಜ್ಯವು ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನ ಹೊಂದಿದ ನಂತರ ಸ್ಥಾಪನೆಯಾಯಿತು ಎಂಬುದೇ ಅರ್ಥ. ತದನಂತರ ಆತನ ಶಿಷ್ಯರು ಇವತ್ತು ಇಲ್ಲ. ಇವತ್ತು ಅನೇಕ ಜನರು ದೇವರ ರಾಜ್ಯವು ಇನ್ನೂ ಬರುತ್ತದೆ ಎಂಬ ಕಲ್ಪನೆಯಲ್ಲಿದ್ದಾರೆ. ಆದರೆ ದೇವರ ರಾಜ್ಯವು ಬಂದಾಗಿದೆ. ಹೇಗೆ? ಮುಂದಿನ ಒಂದು ತರಗತಿಗಳಲ್ಲಿ ನಾವು ಇದನ್ನು ಸಂಕ್ಷಿಪ್ತವಾಗಿ ಅರಿತುಕೊಳ್ಳೋಣ. ಆದರೆ ಈಗ ಈ ಪಾಠದ ಉದ್ದೇಶ, ದೇವರ ರಾಜ್ಯವು ಅಲೆಗಳಂತೆ ಬರುತ್ತಿದೆ. ಈಗ ಕ್ರಿಸ್ತನು ಹೇಳ್ತಾ ಇದ್ದಾನೆ, ಇಲ್ಲಿ ನಿಂತಿರುವ ಕೆಲವರು ಮರಣ ಹೊಂದುವುದಿಲ್ಲ. ಯಾವುದನ್ನು ಕಾಣದೆ? ದೇವರ ರಾಜ್ಯವನ್ನು ಕಾಣದೆ ಇವರು ಮರಣ ಹೊಂದುವುದಿಲ್ಲ. ನಿಶ್ಚಯವಾಗಿಯೂ ಯೇಸು ಕ್ರಿಸ್ತನು ಬಹಳ ಹತ್ತಿರದಲ್ಲಿದೆ ಎಂಬಂಥ ಕಾರ್ಯಗಳನ್ನು ಇಲ್ಲಿ ಮಾತನಾಡ್ತಾ ಇದ್ದಾನೆ. ಒಂದು ವೇಳೆ ಅಪೊಸ್ತಲರ ಕಾಲದಲ್ಲಿ ಈ ಕಾರ್ಯವು ನೆರವೇರದಿದ್ದರೆ, ಇನ್ನೂ ಅನೇಕರು ಹೇಳುವ ಪ್ರಕಾರ ರಾಜ್ಯವು ಬರುತ್ತೆ ಅಂತ ಹೇಳಿದರೆ, ಯೇಸು ಕ್ರಿಸ್ತನ ಈ ಮಾತು ಸುಳ್ಳಾಗುತ್ತೆ. ಯೇಸು ಕ್ರಿಸ್ತನ ಈ ಮಾತನ್ನು ಆಡುತ್ತಿರಲಿಲ್ಲ. ಯೇಸು ಕ್ರಿಸ್ತನು ಹೇಳ್ಬೋದಾಯ್ತು, ಇನ್ನೊಂದು 1000 ವರ್ಷ ಆದಮೇಲೆ, ಇನ್ನೊಂದು 2000 ವರ್ಷ. ಇಲ್ಲ, ಆತನು ಹೇಳಿದಾನೆ, ಇಲ್ಲಿ ದೇವರ ರಾಜ್ಯ ಬರುವುದನ್ನು ನೋಡುವ ತನಕ ಇಲ್ಲಿರುವ ಕೆಲವರು ಮರಣ ಹೊಂದುವುದಿಲ್ಲವೆಂದು. ಅವರೆಲ್ಲರೂ ಮರಣ ಹೊಂದಾಯಿತು.
ಅಂದರೆ ದೇವರ ರಾಜ್ಯವು ಅಲ್ಲಿ ಬಂದಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಈ ಒಂದು ಕಾರ್ಯವನ್ನು ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಮುಂದಿನ ಒಂದು ಪಾಠಗಳಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಯಾರ ಮುಖಾಂತರ ಸಭೆ ಆರಂಭಿಸುತ್ತೆ ಎಂಬುದ ಕಾರ್ಯಗಳನ್ನು ನಾವು ನಡೆಸೋಣ. ಇದು ಯಾವಾಗ ನಡೆಯುತ್ತೆ? ಈ ದೇವರ ರಾಜ್ಯವು ಪ್ರಾರಂಭ ಯಾವಾಗ ಆಗುತ್ತೆ? ಇದನ್ನು ಬಹಳ ಪ್ರಶ್ನೆ. ಈಗ ಯೇಸು ಕ್ರಿಸ್ತನು ಹೇಳಾಯ್ತು, ಇಲ್ಲಿರೋರು ಸತ್ತರೋರು, ಇಲ್ಲಿರೋರು ದೇವರಾಜ್ಯ ನೋಡುವ ತನಕ ಅವ್ರ ಮರಣವನ್ನು ಹೊಂದುವುದಿಲ್ಲವೆಂದು ಹೇಳಿ ಆಯಿತು. ಇದು ಯಾವಾಗ ಆಗತ್ತೆ? ಇದನ್ನು ಯೇಸು ಕ್ರಿಸ್ತನು ಹೇಳಿದ್ದಾನೆ. ಲೂಕನಿಗೆ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ರಿಂದ 49ರ ವಾಕ್ಯದವರೆಗೂ ನಾವು ಧ್ಯಾನಿಸಬೇಕಾದರೆ ಅಲ್ಲಿ ಯೇಸು ಕ್ರಿಸ್ತನು ಅನೇಕ ವಿಚಾರಗಳನ್ನು ಶಿಷ್ಯರ ಮಧ್ಯೆ ಮಾತನಾಡುತ್ತಿದ್ದಾನೆ. ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದು ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ? ಆಮೇಲೆ ಅವರು ಶಾಸ್ತ್ರವಚನ ತಿಳಿದು ಅವನ ಬುದ್ಧಿಯನ್ನು ತೆರೆದು ಅಲ್ಲಿ ಹೇಳ್ತಾನೆ ಯೇಸು ಕ್ರಿಸ್ತನು, ಸಭೆ ದೇವರ ರಾಜ್ಯ ಯಾವಾಗ ಆರಂಭ ಆಗುತ್ತೆ ಅಂತ ಕುರಿತು ಅವನು ಹೇಳ್ತಾನೆ, ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3 ದಿನ ಜೀವಿತನಾಗಿ ಎದ್ದು ಬರುವಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳುವ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕೆಂದು ಬರೆದಿದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವರಾಗಿದ್ದೀರಿ. ಈಗೋ ನನ್ನ ತಂದೆಯ ವಾಗ್ದಾನ ಮಾಡಿದ ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊಂದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ. ಯೇಸು ಕ್ರಿಸ್ತನು ಬಹಳ ವಿಚಾರಗಳನ್ನು ಇಲ್ಲಿ ಗಹನವಾಗಿ ಹೇಳ್ತಾ ಇದ್ದಾನೆ. ನನ್ನ ಪ್ರಿಯ ವೀಕ್ಷಕರೇ, ನಾವಿಲ್ಲಿ ನೋಡಬೇಕಾದ್ರೆ ಪಾಪ ಪರಿಹಾರ 47ನೇ ವಾಕ್ಯ ನೋಡಿ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಸಾರಬೇಕು. ಈ ಪ್ರವಾದನೆಯನ್ನು ನಾವು ಕಳೆದ ಪಾಠದಲ್ಲಿ ನೋಡಿದೆವು ಅಲ್ವಾ? ಕಳೆದ ಪಾಠದಲ್ಲಿ ನಾವು ಯೆಶಾಯನಿಗೆ ಬರೆದಂಥ ಪ್ರವಾದನ ಗ್ರಂಥದಲ್ಲಿ ಈ ಒಂದು ಕಾರ್ಯವನ್ನು ನಾವು ಕಳೆದ ಪಾಠದಲ್ಲಿ ನಾವು ಹೇಳಿದ್ದು. ಯೆಶಾಯನಿಗೆ ಬರೆದಂಥ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 2ರಿಂದ 4ರಲ್ಲಿ ಅಲ್ಲಿ ನಾವು ಈ ಕಾರ್ಯವನ್ನು ಕುರಿತು ನಾವು ನೋಡಿದ್ದು. ಯೆರೂಸಲೇಮಿನಿಂದ ಧರ್ಮೋಪದೇಶವು, ದೇವರ ವಾಕ್ಯವು ಪ್ರಾರಂಭವಾಗುತ್ತದೆ ಎಂಬುದಾಗಿ. ಅದನ್ನೇ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಶಾಸ್ತ್ರಗಳಲ್ಲಿ ಇದನ್ನು ನೋಡಲಿಲ್ಲವೇ? ಶಾಸ್ತ್ರಗಳಲ್ಲಿ ನೀವು ಇದನ್ನು ತಿಳಿದುಕೊಳ್ಳಲಿಲ್ಲವೇ? ನೋಡಿ ಅಲ್ಲಿ ಕುರಿತು ಹೇಳಿದ್ದಾರೆ. ನೀವು ಹೋಗಿ ಎಲ್ಲಿ ಶಿಷ್ಯರಿಗೆ ಹೇಳ್ತಾರೆ, ನೀವು ಎಲ್ಲೋ ಕಾದುಕೊಂಡಿರ್ರಿ, ನೀವು ಹೋಗಿ ಯೆರೂಸಲೇಮಿನಲ್ಲಿ ಕಾದುಕೊಂಡಿರ್ರಿ. ಆ ಕಾದುಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಏನು ಹೇಳ್ತಾನೆ? ದೇವರು ಮೇಲಿನಿಂದ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊಂದಿಸೋ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ. ನನ್ನ ತಂದೆ ವಾಗ್ದಾನ ಮಾಡಿದ ನಿಮಗೆ ಕಳಿಸಿಕೊಡುತ್ತಾನೆ. ಅಲ್ಲಿ ಪರಿಶುದ್ಧಾತ್ಮನನ್ನು ಕುರಿತು ಆತನ ಮಾತನಾಡುತ್ತಿದ್ದಾನೆ. ಅದೇ ಸಮಯದಲ್ಲಿ ಆ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳ್ತಾನೆ. ಇದೆಲ್ಲವೂ ತನ್ನ ಪುನರುತ್ಥಾನದ ಮುಂಚೆಯೇ ಯೇಸು ಕ್ರಿಸ್ತನು ಈ ಒಂದು ಕಾರ್ಯಗಳನ್ನು ಕುರಿತು ಅಲ್ಲಿ ಮಾತನಾಡಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಈ ಸಂದರ್ಭ ನಾವು ನೋಡಬೇಕಾದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಎಲ್ಲ ಪ್ರವಾದನೆಗಳು ನೆರವೇರಬೇಕಾಗಿತ್ತು. ಏನು? ದೇವರ ರಾಜ್ಯ ಬರುವುದಕ್ಕಿಂತ ಮುಂಚೆ ಏನು ಪ್ರವಾದನೆ ನಾವು ನೋಡಿದ್ದೇವೆ? ಏದೇನು ತೋಟದಲ್ಲಿ ಉಂಟಾದಂಥ ಪಾಪಕ್ಕೆ ನಾವು ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳಬೇಕಾದ್ರೆ ಈ ಸ್ತ್ರೀಯ ಸಂತತಿಯು ಇನ್ನು ತಲೆಯನ್ನು ಜಜ್ಜುವುದು, ಅಂದರೆ ಸೈತಾನನನ್ನು ಸೋಲಿಸಬೇಕೆಂಬುದು ಅಲ್ಲಿ ಮೊದಲನೇ ಪ್ರವಾದನೆ. 2ನೇ ಪ್ರವಾದನೆ ನಾವು ನೋಡುತ್ತೇವೆ ಯೆಶಾಯನಿಗೆ ಬರೆದ 2ನೇ ಅಧ್ಯಾಯದಲ್ಲಿ ಯೆರೂಸಲೇಮಿನಿಂದ ವಾಕ್ಯವು ಉಪದೇಶ ಹೊರಡುವಂಥದ್ದು. ಯೆರೆಮೀಯದಲ್ಲಿ ನಾವು ನೋಡಿದ್ದು ಹೊಸ ಒಡಂಬಡಿಕೆಯನ್ನು ನಿಮ್ಮ ಹೃದಯಗಳಲ್ಲಿ ಇಡುತ್ತೆ ಅಂತ. ಈ ಎಲ್ಲ ಪ್ರವಾದನೆಗಳು ನೆರವೇರಬೇಕು. ಅದಕ್ಕೋಸ್ಕರ ಎಲ್ಲ ರಾಷ್ಟ್ರಗಳಿಗೆ, ಅಂದರೆ ಭೂಲೋಕದ ಕಟ್ಟ ಕಡೆಯವರೆಗೂ ದೇವರ ಒಂದು ಸುವಾರ್ತೆಯನ್ನು ಸಾರಲ್ಪಡಬೇಕು. ಅದು ಎಲ್ಲಿಂದ ಹೊರಡಬೇಕೆಂದರೆ ಯೆರೂಸಲೇಮಿನಿಂದ. ಈ ಯೆರೂಸಲೇಮಿನಲ್ಲಿ ಈ ದೇವರ ರಾಜ್ಯವು ಪ್ರಬಲವಾಗಿ ಸ್ಥಾಪನೆಯಾಗುವಂಥದ್ದು ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ, ಯೇಸು ಕ್ರಿಸ್ತನ ಆರೋಹಣದ ನಂತರ, ಆತನು ಪರಲೋಕಕ್ಕೆ ಏರಿ ಹೋದ ನಂತರ ಅವರಿಗೆ ಹೇಳುತ್ತಾನೆ, ನೀವು ಈ ಪಟ್ಟಣದಲ್ಲಿ ಹೋಗಿ ಕಾದುಕೊಂಡಿರ್ರಿ ಎಂಬುದಾಗಿ. ನಾವು ಅದನ್ನೇ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 3ರಿಂದ 5 ವಾಕ್ಯಗಳು ನಾವು ನೋಡಬೇಕಾದರೆ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3ರಿಂದ 5 ನೋಡಿ ಹೇಳ್ತಾನೆ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ನನ್ನ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನವಾದ ಮೇಲೆ 40 ದಿನಗಳ ಕಾಲ ತನ್ನ ಶಿಷ್ಯರೊಂದಿಗೆ ಸಂವಾದ ಮಾಡಿದ್ದು ದೇವರ ರಾಜ್ಯವನ್ನು ಕುರಿತು, ಈ ದೇವರ ರಾಜ್ಯದ ಆಗಮನವನ್ನು ಕುರಿತು, ದೇವರ ರಾಜ್ಯವು ಯಾವ ರೀತಿ ಇರುತ್ತೆ ಎಂಬುದಾಗಿ ತನ್ನ ಶಿಷ್ಯರಿಗೆ ಅಲ್ಲಿ ಆತನು ಮಾತನಾಡಿದ್ದಾನೆ. ಆವಾಗ ಆತನು 4ನೇ ವಾಕ್ಯದ ಹೇಳ್ತಾನೆ,
ಈಗಿರಲಾಗಿ ಆತನು ಈ ಕೂಡಿದ್ದಾಗಿ ಅವರಿಗೆ ಯೋಹಾನಂತೂ ನೀರಲ್ಲಿ ದೀಕ್ಷಾಸ್ನಾನ ಮಾಡಿಸಿದ್ದು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳಿಗೆ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ನನ್ನ ಪ್ರಿಯರೇ, ತಂದೆ ಮಾಡಿದಂಥ ವಾಗ್ದಾನ ಮತ್ತು ನನ್ನಿಂದ ಕೇಳಿದಂಥ ವಾಗ್ದಾನ. ಯೇಸು ಕ್ರಿಸ್ತನು ಬಹಳ ಅದ್ಭುತವಾಗಿ ಹೇಳ್ತಾನೆ, ವಾಗ್ದಾನ ಯಾರದು? ತಂದೆದು. ಯಾರ ಮುಖಾಂತರ ಕೇಳಿದ್ದೀರಿ? ನನ್ನ ಮುಖಾಂತರ ಕೇಳಿದ್ದೀರಿ. ಈ ವಾಗ್ದಾನ, ಈ ದೇವರಾಜ್ಯಕ್ಕೋಸ್ಕರ ನೀವು ಹೋಗಿ ಯೆರೂಸಲೇಮಿನಲ್ಲಿ ಕಾದುಕೊಂಡಿರ್ರಿ ಎಂಬುದಾಗಿ ಹೇಳ್ತಾನೆ. ಈ 40 ದಿನಗಳ ಕಾಲ ದೇವರ ರಾಜ್ಯವನ್ನು ಕುರಿತು ಆತನು ಬೋಧಿಸುತ್ತಾ ಇದ್ದನು. ಆ ಒಂದು ನಂತರ ಆತನು ಸ್ವರ್ಗಕ್ಕೆ ಆರೋಹಣನಾದನು. ನಂತರ 7 ದಿನಗಳ ನಂತರ ಪೆಂಟೆಕೋಸ್ಟ್ ಅಂದರೆ ಪಂಚಶತಮ ದಿನದ ಹಬ್ಬದಂದು ಈ ಒಂದು ಸಭೆಯು ಪ್ರಾರಂಭವಾಯಿತು. ಈ ಸಭೆ ಹೇಗೆ ಆರಂಭವಾಯಿತು, ಇದರಿಂದ ಆದಂಥ ಘಟನೆಗಳು ಏನು ಎಂಬುದನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ. ಪ್ರಿಯ ವೀಕ್ಷಕರೇ, 2ನೇ ತರಗತಿಯಲ್ಲಿ ಅಥವಾ 2ನೇ ಪಾಠದಲ್ಲಿ ನಾವು ನೋಡಿದಂಥ ವಿಚಾರ, ಯೇಸು ಕ್ರಿಸ್ತನು ರಾಜ್ಯವನ್ನು ಕುರಿತು ಯಾವ ರೀತಿ ಬರುತ್ತದೆ ಎಂಬುದಾಗಿ ಅಲೆಯಾಗಿ ಅಲ್ಲಿ ಆತನು ಹೇಳ್ತಾನೆ. ರಾಜ್ಯವು ಅಲೆಯಂತೆ ಬಂದಿದ್ದು ಯಾರ ಮುಖಾಂತರ? ಯೇಸು ಕ್ರಿಸ್ತನ ಉಪದೇಶದ ಮುಖಾಂತರ. ನಾವು 1ನೇ ಪಾಠದಲ್ಲಿ ನೋಡಿದ್ರು ರಾಜ್ಯವನ್ನು ಕುರಿತ ಸುಳಿವುಗಳನ್ನು ಪ್ರವಾದಿಗಳ ಮುಖಾಂತರ ಕೊಟ್ಟರು. ಆದರೆ ಯೇಸು ಕ್ರಿಸ್ತನು ಸಮೀಪವಾಯಿತು, ಇನ್ನೇನು ಹತ್ತಿರಕ್ಕೆ ಇದೆ, ದೇವರ ರಾಜ್ಯದ ಅಲೆಗಳು ನಿಮ್ಮನ್ನು ಪ್ರವೇಶಿಸಿದೆ ಎಂಬುದಾಗಿ ಹೇಳಿ, ತಾನು ಮಾತ್ರವಲ್ಲದೆ ಅಲ್ಲಿ ನಿಂತಿರುವ ಕೆಲವರು ಇದನ್ನು ನೋಡುವ ತನಕ ಮರಣ ಹೊಂದಿಲ್ಲ ಎಂದು ಹೇಳ್ತಾನೆ. ಇವತ್ತು ಅನೇಕ ಶಿಷ್ಯರು ಇಲ್ಲ ಅಂದರೆ ದೇವರ ರಾಜ್ಯವು ಬಂದಾಯಿತು. 3ನೇದಾಗಿ ಹೇಳ್ತಾನೆ, ನೀವು ಶಕ್ತಿಯನ್ನು ಹೊಂದಿ ಈ ಸುವಾರ್ತೆಯನ್ನು ಸಾರೋದಕ್ಕೆ ನೀವು ಯೆರೂಸಲೇಮ್ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ. 4ನೇ ವಿಷಯ, ಆತನು 40 ದಿನಗಳ ಕಾಲ ಸತ್ತು ಪುನರುತ್ಥಾನ ಹೊಂದಿ 40 ದಿನಗಳ ಕಾಲ ತನ್ನ ಶಿಷ್ಯರೊಂದಿಗೆ ದೇವರ ರಾಜ್ಯದ ವಿಷಯಗಳನ್ನು ಕುರಿತು ಚರ್ಚಿಸಿದನು. ಸಂಪೂರ್ಣ ಅದರ ಮಾಹಿತಿಯನ್ನು, ಸಂಪೂರ್ಣವಾಗಿ ದೇವರಾಜ್ಯದ ಒಂದು ಆರಂಭವನ್ನು ಆತನು ತಿಳಿಸಿ ಪರಲೋಕಕ್ಕೆ ಆರೋಹಣವಾಗ್ತಾನೆ. ನಂತರ 7 ದಿನಗಳ ನಂತರ ಪಂಚಶತಮದ ಹಬ್ಬದ ದಿನದಂದು ಈ ದೇವರ ರಾಜ್ಯವು ಹೇಗೆ ಪ್ರಾರಂಭವಾಯಿತು, ದೇವರ ರಾಜ್ಯವನ್ನು ಯಾರ ಮುಖಾಂತರ ದೇವರು ಪ್ರಾರಂಭ ಮಾಡಿದನು, ದೇವರ ರಾಜ್ಯಕ್ಕೂ ಸಭೆಗೂ ಇರುವಂಥ ಹೋಲಿಕೆಗಳನ್ನು ಮುಂದಿನ ತರಗತಿಗಳಲ್ಲಿ ನೋಡೋಣ. ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದಂಥ ನನ್ನ ಎಲ್ಲ ಪ್ರಿಯ ವೀಕ್ಷಕರೇ, ಸತ್ಯವೇದದ ಆಳವಾದ ಅಧ್ಯಯನ ನಮ್ಮ ಆತ್ಮೀಯ ಜೀವನಕ್ಕೆ ಬಹಳ ಪ್ರಾಮುಖ್ಯ. ದಯವಿಟ್ಟು ಮುಂದಿನ ತರಗತಿಗಳನ್ನು ನೀವು ತಪ್ಪಿಸಿಕೊಳ್ಳದೆ ಈ ಒಂದು ಕಾರ್ಯವನ್ನು ಅರಿತುಕೊಂಡು ನಾವು ಹೇಳಿದಂಥ ವಾಕ್ಯಗಳನ್ನು ನೀವು ನೋಡಿಕೊಂಡು ನಿಮ್ಮ ಒಂದು ಸತ್ಯವೇದದಲ್ಲಿ ಮತ್ತೊಂದು ಸಾರಿ ಅಧ್ಯಯನ ಮಾಡಿರಿ. ಇಷ್ಟೊತ್ತು ತಾಳ್ಮೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಸ್ತೋತ್ರಗಳು, ವಂದನೆಗಳು.